ನಮ್ಮನೇಲೆ ಮಾಡ್ಕೋತಾ ಇದ್ದೀನಿ. ನೀವು ಈ ವಿಡಿಯೋ ನೋಡಿಕೊಂಡು ನೀವು ಗಾರ್ಡನ್ ಮಾಡಿದರೆ ಸುತ್ತಮುತ್ತ ನಿಮಗೆ ಜಾಗ ಇದ್ದು ನೀವು ಗಿಡಗಳನ್ನ ಇಟ್ಕೊಂಡಿದ್ರೆ ಮತ್ತು ಹಿತ್ತಲಿದ್ರೆ ಈ ಥರ ಫರ್ಟಿಲೈಸರ್ನ ನೀವು ಮಾಡ್ಕೋಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗಾರ್ಡನ್ ಲಾಗ್ ಮಾಡೋಣ ಅಂತ ಹೇಳಿ ಬಂದೆ. ನಮ್ಮ ಗಾರ್ಡನಲ್ಲಿ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಈ ಮನೆಗೆ ಬಂದು 1.5 ವರ್ಷ ಆಯಿತು. ಹೂವಿನ ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ತುಂಬ ಹೂ ಅರಳುತ್ತೆ ನಮ್ಮ ಟೆರೆಸ್ ಮೇಲೆ. ನನಗೆ ದೇವ್ರ ಪೂಜೆಗೆ ತುಂಬ ಹೂಗಳು ಬೇಕು. ನಾನು ದೇವ್ರ ಪೂಜೆಗೆ ಬೇಕಾಗುವಂತಹ ಹೂ ಗಿಡಗಳನ್ನ ನೆಟ್ಕೊಂಡಿದ್ದೀನಿ. ಆಯಾ ದೇವ್ರಿಗೆ ಯಾವ್ಯಾವ ಹೂ ಬೇಕು ಮತ್ತು ಯಾವ್ಯಾವ ಹೂವು ಶ್ರೇಷ್ಠ ಅಂತ ಎಲ್ಲ ತರಹದ ಗಿಡಗಳನ್ನ ನಮ್ಮ ಗಾರ್ಡನ್ನಲ್ಲಿ ನೆಟ್ಕೊಂಡಿದ್ದೀನಿ. ಗೈಸ್, ನೋಡ್ಬೋದು ನೀವು. ಫರ್ಟಿಲೈಸರ್ ಮಾಡಲಿಕ್ಕೆ ನಾವು ಒಂದು ದೊಡ್ಡ ಡ್ರಮ್ ತಗೋಬೇಕು, ಟೆರೆಸ್ನಲ್ಲಿ ಇಟ್ಕೋಬೇಕು. ಮನೆಯಲ್ಲಿ ಡೈಲಿ ಮಾಡೋ ತರಕಾರಿ ಸಿಪ್ಪೆಗಳು, ಸೊಪ್ಪಿನ ಕಸಗಳು ಮತ್ತು ಮನೆ ಒರೆಸಿರೋ ನೀರು ಸಹ, ತರಕಾರಿ ತೊಳೆದಿರೋ ನೀರು ಸಹ ನಾವು ತಗೊಂಡು ಬಂದು ಆ ಡ್ರಮ್ಗೆ ಹಾಕಬೇಕು. ಒಂದು ಡ್ರಮ್ನ ತಗೊಂಡೋಗಿ ಟೆರೆಸ್ ಮೇಲೆ ಇಟ್ಕೊಂಡಿರಬೇಕು. ಮನೆಯಲ್ಲಿ ನಾವು ಡೈಲಿ ತರಕಾರಿನ ಹೇಗೋ ಯೂಸ್ ಮಾಡ್ತೀವಲ್ವಾ, ಆ ತರಕಾರಿಗಳ ಸಿಪ್ಪೆನ ನಾವು ತಗೊಂಡೋಗಿ ಹಾಕಬೇಕು. ಮತ್ತು ಸೊಪ್ಪಿನ ಫೆನಾಯಿಲು ಮತ್ತು ಲೈಸಲ್ ಏನಾದರೂ ಒಂದು ಹಾಕಿ ಒರೆಸ್ತೀವಲ್ವ, ಆ ನೀರನ್ನು ಕೂಡ ನಾವು ತಗೊಂಡೋಗಿ ಡ್ರಮ್ಗೆ ಸ್ಟೋರ್ ಮಾಡಿಡಬೇಕು. 100 ಲೀಟರ್ ನೀರನ್ನು ನಾವು ಸೇರಿಸ್ಕೋಬೇಕು. ನಂತರ ಅದಕ್ಕೆ 2 kg ನಾವು ಕಡಲೆ ಹಿಟ್ಟನ್ನ ಸೇರಿಸ್ಕೋಬೇಕು. 1 kg ಬೆಲ್ಲವನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ನಾವು ಒಂದು ಕಡ್ಡಿಯಲ್ಲಿ ಹೀಗೆ ತಿರುಗಿಸ್ತಾ ಬರಬೇಕು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನಾವು ಬಿಸಿಲಿನಲ್ಲಿ ಆ ಡ್ರಮ್ಮನ್ನು ಇಡಬಾರ್ದು, ನಾವು ನೆರಳಿನಲ್ಲೇ ಇಡಬೇಕು. ಯಾಕಂತಂದರೆ ನೆರಳಿನಲ್ಲೇ ಅದು ಫರ್ಟಿಲೈಸರು ಉತ್ಪತ್ತಿ ಆಗೋದು, ಅದರಿಂದ ನಾವು ಬಿಸಿಲಿಗೆ ಇಡಬಾರ್ದು. 15 ದಿನಗಳ ಕಾಲ ಇಟ್ಟು ನಾವು ನೆರಳಲ್ಲೇ ನಾವು ಇಟ್ಕೋಬೇಕು. ಫಸ್ಟ್ ಟೈಮು ನಾನು ಗಾರ್ಡನ್ನಲ್ಲಿ ಗಿಡಗಳೆಲ್ಲನೂ ನೆಟ್ಟಿದಾಗ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಆನ್ಲೈನಲ್ಲಿ ಫರ್ಟಿಲೈಸರ್ ಎಲ್ಲ ಬುಕ್ ಮಾಡಿ ತರಿಸ್ಕೋತಿದ್ದೆ. ನಾನು ಅದನ್ನೇ ಹಾಕ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ನಾನು ಓನಾಗಿ ಮನೆಯಲ್ಲೇ ಮಾಡ್ಕೋಬೋದಲ್ಲ, ನಾನು ಯಾಕೆ ಹಣ ಕೊಟ್ಬಿಟ್ಟು ತಗೋಬೇಕು ಅಂತ. ನಮ್ಮನೇಲೆ ನಾವು ಮಾಡಿಕೊಂಡ್ರೆ ನಮಗೆ ಕೈಗೆಟ್ಕೋ ಥರ ಸಿಕ್ಬಿಡುತ್ತೆ ಹೂಗಳು, ಹಣ್ಣುಗಳು, ತರಕಾರಿಗಳೆಲ್ಲ. ಅದಕ್ಕೋಸ್ಕರ ಗೈಸ್ ನಾನು ನಮ್ಮನೇಲೆ ಮಾಡ್ಕೋತಾ ಇದ್ದೀನಿ. ನೀವು ಈ ವಿಡಿಯೋ ನೋಡಿಕೊಂಡು ನೀವು ಗಾರ್ಡನ್ ಮಾಡಿದರೆ ಸುತ್ತಮುತ್ತ ನಿಮಗೆ ಜಾಗ ಇದ್ದು ನೀವು ಗಿಡಗಳನ್ನ ಇಟ್ಕೊಂಡಿದ್ರೆ ಮತ್ತು ಹಿತ್ತಲಿದ್ರೆ ಈ ಥರ ಫರ್ಟಿಲೈಸರ್ನ ನೀವು ಮಾಡ್ಕೋಬೋದು. ತುಂಬಾ ಈಸಿ ಕೂಡ. ನಾವೇನು ಹೊರ್ಗಡೆಯಿಂದ ಏನು ತೊಗೊಂಡು ಬರೋಂಗಿಲ್ಲ, ಎಲ್ಲ ಮನೇಲಿರೋದೇ ಅಲ್ವಾ. ವೇಸ್ಟ್ ಆಗೋ ಅಂಥದ್ದನ್ನ ನಾವು ಗಿಡಕ್ಕೆ ಫರ್ಟಿಲೈಸರ್ ಮಾಡಿ ಹಾಕಿದ್ರೆ ಅದಕ್ಕೆ ಔಷಧಿ ಕೂಡ ಆಗುತ್ತೆ, ಆಹಾರ ಕೂಡ ಆಗುತ್ತೆ, ತುಂಬಾ ಚೆನ್ನಾಗಿ ಹೂ ಬಿಡ್ತವೆ. ನಾನು ಸ್ಟಾರ್ಟ್ ಮಾಡಿದೆ ಮೊದಲಿಂದನೂ ಕೂಡ ಹೀಗೆ ಆಗ್ತಾಯಿದ್ದೇನೆ. ಮೊದಲು ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಹಾಕ್ತಿರ್ಲಿಲ್ಲ, ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ನಲ್ವ. ಆಮೇಲೆ ನಂಗೆ ಗೊತ್ತಾದ್ಮೇಲೆ ಆ ಥರ ಹಾಕ್ಕೊಂಡು ಬಂದಮೇಲೆ ಗಿಡಗಳೆಲ್ಲ ನೋಡಿ ಎಷ್ಟೊಂದು ಹೂ ಬಿಡ್ತಿದೆ. 2 ಬುಟ್ಟಿ ಹೂ ಕೂಡ ಡೈಲಿ ಬಿಡ್ತಿದೆ. ನನಗೆ ದೇವ್ರ ಪೂಜೆಗೆ ತುಂಬಾ ಹೂ ಬೇಕು ಅಂತ ಆವಾಗಲೇ ಹೇಳಿರೋ ರೀತಿ ನನಗೆ ತುಂಬಾ ಹೂ ಬರುತ್ತೆ. ನೀವು ಕೂಡ ಈ ಥರ ಮಾಡಿಕೊಂಡ್ರೆ ನಿಮ್ಮನೇಲೂ ಕೂಡ ನಿಮಗೆ ಗಿಡಗಳು ತುಂಬಾ ಹೂ ಬಿಡ್ತವೆ. ತರಕಾರಿಗಳೇ ಆಗಲಿ, ಸೊಪ್ಪುಗಳೇ ಆಗಲಿ, ಏನೇ ನೀವು ಬೆಳ್ಕೊಂಡ್ರೂ ಕೂಡ ಅದಕ್ಕೆ ಈ ಥರ ಫರ್ಟಿಲೈಸರ್ ಮಾಡಿ ಹಾಕಿಬಿಟ್ರೆ ಅವಕ್ಕೆ ತುಂಬಾ ಚೆನ್ನಾಗಿ ಬರ್ತವೆ. ನೀವು ನೋಡ್ಬೋದು ಗೈಸ್. ಹೂ ಗಿಡ ಆಗ್ಬೋದು ಮತ್ತು ತರಕಾರಿ ಗಿಡ ಆಗ್ಬೋದು, ಯಾವುದೇ ಒಂದು ಗಿಡ ಆದರೂ ಕೂಡ ಅದು ಫರ್ಟಿಲೈಸರ್ ಮನೆಯಲ್ಲೇ ಮಾಡ್ಕೊಂಡು ನಾವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂ, ಕಾಯಿ, ಹಣ್ಣೆಲ್ಲ ಬರುತ್ತೆ. ನೀವು ಕೂಡ ಈ ವಿಡಿಯೋನ ನೋಡಿಕೊಂಡು ಮಾಡ್ಕೊಳ್ಳಿ.
ಒಂದು ಬಕೆಟ್ ತೊಗೊಂಡು ಇಟ್ಕೊಂಡಿರ್ತೀನಿ. ಅದಕ್ಕೆ ದೇವ್ರ ಮನೆಯಲ್ಲಿ ಹೂಗಳೆಲ್ಲ ಒಣಗಿರ್ತಾವಲ್ವ, ಆ ಹೂಗಳು ಮತ್ತು ತರಕಾರಿ ಸಿಪ್ಪೆಗಳು ಮತ್ತು ಹಣ್ಣಿನ ಸಿಪ್ಪೆಗಳು ಯಾವುದು ಕೊಳೆತ್ಕೊಂಡು ಕಸ ಆಗಿರುತ್ತೆ ಅದನ್ನೆಲ್ಲ ಬಕೆಟಿಗೆ ತುಂಬಿಕೊಂಡು ಸ್ವಲ್ಪ ನೀರು ಹಾಕಿ ನೆನೆಯೋಕೆ ಇಡ್ತೀನಿ. ಅದನ್ನು ತೊಗೊಂಡು ಬಂದು ಟೆರೆಸ್ ಮೇಲೆ ಒಂದು ದೊಡ್ಡ ಡ್ರಮ್ ಇಟ್ಟಿದ್ದೀವಿ. ಆ ಡ್ರಮ್ಗೆ ಒಂದು 2 ಬಕೆಟ್ ನೀರು ಹಾಕ್ಬಿಟ್ಟು ತರಕಾರಿ ಕಸಗಳೆಲ್ಲ ತೊಗೊಂಡು ಬಂದು ಅಲ್ಲಿಗೆ ಸುರಿತೀನಿ. ನಾನು ಯಾವಾಗಲೂ ನಮ್ಮ ಗಿಡಕ್ಕೆ ಈ ಥರ ಮಾಡ್ತಾ ಇರ್ತೇನೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಗಿಡಗಳಿರ್ತವೆ ಅಲ್ವಾ, ನೀವು ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೇನು ಹೊರ್ಗಡೆಯಿಂದ ಏನು ತರಬೇಕು ಅಂತೇನಿಲ್ಲ. ಫ್ರೆಂಡ್ಸ್, RCCಲೂ ಕೂಡ ಗಿಡದ ಎಲೆಗಳೆಲ್ಲ ಉದುರಿರ್ತಾವಲ್ವ, ಅದನ್ನೆಲ್ಲ ನಾವು ಗುಡಿಸ್ಕೊಂಡು ಆ ಡ್ರಮ್ಗೆ ಸುರ್ಕೋಬೋದು. ಸುರ್ಕೊಂಡು ಅದು ಕೂಡ ಕೊಳೆಯುತ್ತೆ, ನೀರು ಹಾಕ್ಬಿಟ್ರೆ ಅದು ಕೂಡ ಕೊಳೆಯುತ್ತೆ, ಅದು ಕೂಡ ನಮಗೆ ಗೊಬ್ಬರ ಆಗುತ್ತೆ. ನಾವು ಬೇರೆ ಕಡೆಯಿಂದ ತರಲೇಬೇಕಾಗಿಲ್ಲ, ಮನೇಲೇ ಕೂಡ ನಾವು ಫರ್ಟಿಲೈಸರ್ ಮಾಡ್ಕೋಬೋದು. ನೋಡಿ, ಇವಾಗ ನೈಸರ್ಗಿಕವಾಗಿ ನಾವೇ ಹೂಗಳು ಮತ್ತು ತರಕಾರಿಗಳು ಹಣ್ಣುಗಳನ್ನ ಬೆಳ್ಕೋಬೋದು. 0 ಅಮೌಂಟು ನಮಗೆ ಖರ್ಚಾಗಲ್ಲ. ಯಾಕಂದರೆ ತರಕಾರಿ ಸಿಪ್ಪೆಗಳ್ನು ಕೂಡ ತೊಗೊಂಡೋಗಿ ಹಾಕಬೇಕು. ಸೊಪ್ಪಿನ ಕಡ್ಡಿಗಳು ಮತ್ತು ಒಣಗಿದ ಹೂಗಳ್ನು ಕೂಡ ತೊಗೊಂಡೋಗಿ ಹಾಕಬೇಕು. ತೊಗೊಂಡೋಗ್ಬಿಟ್ಟು ನಾವು ಡ್ರಮ್ಗೆ ಹಾಕಿ ಅದನ್ನೇ ಫರ್ಟಿಲೈಸರ್ ಮಾಡ್ಕೋತೀವಲ್ವ, ಅದರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ. ನಾವು ದುಡ್ಡು ಯಾಕೆ ಕೊಟ್ಟು ತೊಗೋಬೇಕಲ್ವಾ, ನಾವೇ ಮನೇಲಿ ಓನಾಗಿ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ನೀವು ಕೂಡ ಇದನ್ನು ಮಾಡಿ ನೋಡಿ, ಯೂಸ್ ಆಗುತ್ತೆ ಅಲ್ವಾ. ನಮ್ಮ ತೋಟದಲ್ಲಿ ನಾವು ಬೆಳ್ಕೊಂಡ್ರೆ ನಮಗೆ ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ, ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ತುಂಬಾ ಹೂಗಳು ಬರುತ್ತೆ, ನಾವು ಮನೆಗೆಲ್ಲ ನಾವು ಬಳಸ್ಕೋಬೋದು. ಮತ್ತು ದೇವಸ್ಥಾನಕ್ಕೂ ಕೂಡ ನಾವು ಹೂಗಳನ್ನ ತೊಗೊಂಡು ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ತುಂಬಾ ಹೂಗಳು ಬಿಡ್ತವೆ ನೋಡಿ. ಎಲ್ಲ ಗಿಡದಲ್ಲೂ ಕೂಡ ಹೂಗಳಿವೆ. ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಈ ಥರ ಹೂಗಳನ್ನ ಬೆಳ್ಕೋಬೋದು. ಮತ್ತು ತರಕಾರಿಗಳು ಗಿಡ ಹಾಕಿದ್ರೂ ಸಹ ತರಕಾರಿನೂ ಸಹ ಬಿಡುತ್ತೆ. ನೀವು ಕೂಡ ನನ್ನ ಟಿಪ್ಸ್ನ ಫಾಲೋ ಮಾಡಿ. ಗಿಡದಲ್ಲಿರೋ ಎಲೆ ಕೂಡ ಉದುರುತ್ತೆ, ಅದು ಕೂಡ ಕಸ ಆಗುತ್ತೆ. ಗೈಸ್, ಎಲೆಗಳು ಕೂಡ ಹಸಿರಾಗಿರ್ತವೆ, ಬೆಳವಣಿಗೆ ಕೂಡ ಅದು ವೇಗವಾಗಿ ಬಂದ್ಬಿಡುತ್ತೆ. ಹೂ ಮತ್ತು ಹಣ್ಣು ಪ್ರಮಾಣ ಹೆಚ್ಚಾಗ್ಬಿಡುತ್ತೆ. ಯಾವ ಬೆಳೆ ಆದ್ರೂ ಕೂಡ ನೀವು ಹಾಕೋಬಹುದು. ಸುತ್ತಮುತ್ತ ಒಂದು ಸ್ವಲ್ಪ ಜಾಗ ಇದ್ರೆ ಸಾಕು, ನೀವು ತರಕಾರಿ ಮತ್ತೆ ಸೊಪ್ಪು ಮತ್ತೆ ಹೂಗಳ ಗಿಡನೂ ಹಾಕೊಂಡು ನೀವು ಈ ತರ ಫರ್ಟಿಲೈಸರ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಹೂ ಗಿಡ ಬೆಳೆಸ್ಲಿಕ್ಕೆ, ತರಕಾರಿ ಬೆಳೆಸ್ಲಿಕ್ಕೆ ಟೆರೆಸ್ ಆಗಿರ್ಬೋದು, ಇಲ್ಲ ಹಿತ್ತಲಾಗಿರ್ಬೋದು, ಮನೆ ಮುಂದೆ ಸ್ವಲ್ಪ ಜಾಗ ಇರ್ಬೋದು, ನಾವು ಗಿಡಗಳನ್ನ ನೆಟ್ಕೋಬೋದು. ನಾನು ಮೊದಲು ಆನ್ಲೈನಲ್ಲಿ ತರಿಸ್ಕೋತಿದ್ನಲ್ವ, ತುಂಬ ಸಲ ತರಿಸಿ ನನಗೆ ಸಾಕಾಗಿಬಿಟ್ಟಿತ್ತು. ಇವಾಗ ನಾನು ಓನಾಗಿ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನನಗೆ ತುಂಬಾ ಈಸಿಯಾಗಿದೆ. ಈಗ ಆನ್ಲೈನ್ಗೂ ಅಮೌಂಟ್ ಕೊಡೋಂಗಿಲ್ಲ. ಆನ್ಲೈನಲ್ಲಿ ಫರ್ಟಿಲೈಸರ್ ತೊಗೊಳೋದ್ರಿಂದ ಹಣ ಖರ್ಚಾಗ್ತಿತ್ತಲ್ವ, ಇವಾಗ ಮನೇಲೇ ಮಾಡೋದ್ರಿಂದ ನನಗೆ ಹಣ ಖರ್ಚಾಗ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ವೇಸ್ಟ್ ಆಗೋಂಥದ್ದು ಕಸಗಳನ್ನ ತೊಗೊಂಡೋಗಿ ನಾನೇ ಫರ್ಟಿಲೈಸರ್ ಮಾಡ್ಕೋತಾ ಇದ್ದೀನಲ್ವ, ಅದರಿಂದ ನನಗೆ ಹಣನೂ ಕೂಡ ಉಳಿತಾಯ ಆಗುತ್ತೆ. ನೀವು ಕೂಡ ಈ ಥರ ಉಳಿಸ್ಕೋಬೋದು ಗೈಸ್. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕಲರ್ ಹೂಗಳು ಬಿಟ್ಟಿದೆ ಅಂತ. ನಾನು ಫರ್ಟಿಲೈಸರ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಹೂಗಳು ಜಾಸ್ತಿ ಬಿಡ್ತವೆ. ನೈಸರ್ಗಿಕವಾಗಿ ನಾವೇ ಹೂಗಳು ಮತ್ತು ತರಕಾರಿಗಳು ಹಣ್ಣುಗಳನ್ನ ಬೆಳ್ಕೋಬೋದು. 0 ಅಮೌಂಟು ನಮಗೆ ಖರ್ಚಾಗಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸೊಪ್ಪು ತರಕಾರಿನ ಹೇಗೆ ಬೆಳಿಬೇಕು ಮತ್ತು ಆರ್ಗಾನಿಕ್ ಫರ್ಟಿಲೈಸರ್ನ ಹೇಗೆ ನಾವು ಅದಕ್ಕೆ ಹಾಕ್ತಾ ಬರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಾವು ಓನಾಗಿ ತರಕಾರಿ ಗಿಡಗಳನ್ನ ಬೆಳೆಸೋದ್ರಿಂದ ನ್ಯಾಚುರಲ್ ಆಹಾರವಾಗಿರುತ್ತೆ. ನೀವು ಕೂಡ ಇದನ್ನು ಮಾಡಿ ನೋಡಿ, ಯೂಸ್ ಆಗುತ್ತೆ ಅಲ್ವಾ. ನಮ್ಮ ತೋಟದಲ್ಲಿ ನಾವು ಬೆಳ್ಕೊಂಡ್ರೆ ನಮಗೆ ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ, ಒಳ್ಳೆ ಬೆನಿಫಿಟ್ಸ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ತುಂಬಾ ಹೂಗಳು ಬರುತ್ತೆ, ನಾವು ಮನೆಗೆಲ್ಲ ನಾವು ಬಳಸ್ಕೋಬೋದು. ಮತ್ತು ದೇವಸ್ಥಾನಕ್ಕೂ ಕೂಡ ನಾವು ಹೂಗಳನ್ನ ತೊಗೊಂಡು ಹೋಗ್ಬೋದು. ಮಣ್ಣನ್ನು ಹೇಗೆ ಗಿಡಕ್ಕೆ ಹಾಕಬೇಕು ಮತ್ತು ಫರ್ಟಿಲೈಸರ್ ಹೇಗೆ ಹಾಕಬೇಕು, ನೀರನ್ನು ಹೇಗೆ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ.
ಮತ್ತು ಗಿಡಗಳಿಗೆ ಫರ್ಟಿಲೈಸರ್ ಮಾಡೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಮನೇಲಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ, ಹಣ್ಣಿನ ಸಿಪ್ಪೆಗಳು ಮತ್ತು ತರಕಾರಿ ಸಿಪ್ಪೆಗಳು, ಸೊಪ್ಪಿಂದು ಕಸಗಳೆಲ್ಲ. ಅದರಿಂದ ನಾವು ಓನಾಗಿ ಫರ್ಟಿಲೈಸರ್ ನಾವೇ ಮಾಡ್ಕೋಬೋದು ಗೈಸ್. ನೀವು ಕೂಡ ತೋಟಕ್ಕೆ ಆಗಲಿ, ಮನೆ ಹತ್ತಿರ ಇರೋ ಗಿಡಗಳಾಗಲಿ, ಹಣ್ಣಿನ ಗಿಡಗಳಾಗಲಿ, ತರಕಾರಿ ಗಿಡಗಳಾಗಲಿ, ಎಲ್ಲದಕ್ಕೂ ಈ ಫರ್ಟಿಲೈಸರ್ ಆಗುತ್ತೆ. ನೀವು ಕೂಡ ಇದನ್ನು ಮಾಡ್ಕೋಬೋದು. ಯಾಕಂತಂದರೆ ಹೊರ್ಗಡೆ ನಾವು ದುಡ್ಡು ಕೊಟ್ಬಿಟ್ಟು, ನಾನು ಮೊದಲು ತರಿಸ್ಕೊತಿದ್ದೆ. ಮೊದಲು ಗಿಡ ಹಾಕಿದ ಸ್ಟಾರ್ಟಿಂಗಲ್ಲೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಹೂ ಬಿಟ್ಟಿದೆ ಅಂತ. ತುಂಬಾ ಹೂಗಳು ಬಿಡ್ತವೆ ನೋಡಿ. ಎಲ್ಲ ಗಿಡದಲ್ಲೂ ಕೂಡ ಹೂಗಳಿವೆ. ನಾವೇ ಮನೇಲಿ ಮಾಡಿಕೊಂಡ್ರೆ ನಮಗೆ ತುಂಬಾ ಯೂಸ್ ಆಗುತ್ತೆ. ಈ ಥರ ಹೂಗಳನ್ನ ಬೆಳ್ಕೋಬೋದು. ಮತ್ತು ತರಕಾರಿಗಳು ಗಿಡ ಹಾಕಿದ್ರೂ ಸಹ ತರಕಾರಿನೂ ಸಹ ಬಿಡುತ್ತೆ. ನೀವು ಕೂಡ ನನ್ನ ಟಿಪ್ಸ್ನ ಫಾಲೋ ಮಾಡಿ. ನಾವು ಕೂಡ ಮನೆಯಲ್ಲೇ ಈಸಿಯಾಗಿ ಫರ್ಟಿಲೈಸರ್ನ ಮಾಡ್ಕೋಬೋದು ಗೈಸ್. ಗಿಡಗಳು ತುಂಬಾ ಹಸ್ರಾಗಿ ಬರುತ್ತೆ. ಆವಾಗ ನಮಗೆ ಎಷ್ಟು ಬೇಕಾದರೂ ಹೂ ಸಿಗುತ್ತೆ ಗೈಸ್. ಆ ಥರ ನಮ್ಮನೇಲೆ ನಾವೇ ಬೆಳ್ಕೊಬೋದಲ್ವಾ, ಎಷ್ಟೊಂದು ಈಸಿ ಅಲ್ವಾ ಗೈಸ್. ನೀವು ನೋಡಿದ್ರಲ್ಲ, ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸರಿಯಾದ ಪ್ರಮಾಣದಲ್ಲಿ ನೀವು ನೈಸರ್ಗಿಕ ಗೊಬ್ಬರವನ್ನು ನೀರಿನಲ್ಲಿ ಬೆರೆಸಿ ಬಳಸ್ತೀರಾ ಅಂತಂದರೆ ನಿಮ್ಮ ಗಿಡಗಳು ಆರೋಗ್ಯಕರವಾಗಿ ಬೆಳೆದು ಉತ್ತಮ ಉತ್ಪಾದನೆ ನೀಡುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಥರ ಫರ್ಟಿಲೈಸರ್ ಗಿಡಕ್ಕೆ ಹಾಕಬೇಕು ಅಂತ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ.